ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀನಿ. ನೀವು ಸೂಪರ್ ಆಗಿರ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಬಗ್ಗೆ ಕಿರು ಪರಿಚಯ. ನಾನು ಅದಿತಿ ಮತ್ತು ನನ್ನ ಹಸ್ಬೆಂಡ್ ವರುಣ್. ನಾವಿಬ್ಬರು ಬೆಂಗಳೂರವರು, ಬಟ್ ಇವಾಗ ಜರ್ಮನಿಲಿದ್ದೀವಿ. ಹಾಗೆ ಜರ್ಮನಿಯಿಂದ ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಈ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಹಾಗಿದ್ರೆ ಇವತ್ತಿನ ಬ್ಲಾಗ್ ಏನಂದರೆ, ಇಷ್ಟು ದಿನ ನಾನು ಟ್ರಾವೆಲ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಸೊ ಇವತ್ತು ಇದೊಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ಏನಾದರೂ ಸಮಥಿಂಗ್ ಡಿಫ್ರೆಂಟ್ ಆಗಿ ಬ್ಲಾಗ್ ಮಾಡೋಣ ಅಂತ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇವತ್ತು ಸಂಡೇ, ಇವಾಗ ಟೈಮ್ 10:30 ಆಗಿದೆ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ, ವರುಣ್ ಫ್ರೆಂಡ್ಸ್ ಡಿನ್ನರ್ಗೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಇವತ್ತು ಏನೆಲ್ಲ ಪ್ರಿಪೇರ್ ಮಾಡ್ತೀನಿ ಅದನ್ನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಇವಾಗ ನಾನು ಸ್ಟಾರ್ಟಿಂಗ್ ಡೆಸರ್ಟ್ ಮಾಡ್ತಾ ಇದ್ದೀನಿ. ಇದನ್ನು 4 to 5 hours ಫ್ರಿಜ್ಜಲ್ಲಿ ಇಡೋದ್ರಿಂದ ನಾನು ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವೆಲ್ಲ ನೋಡಿ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಎಸ್, ನಾನಿವತ್ತು ಇಟಾಲಿಯನ್ ಡೆಸರ್ಟ್ ತಿರಾಮಿಸು ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಫುಲ್ ಇವತ್ತು ಚೆನ್ನಾಗಿ ಬರುತ್ತೆ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು 2 ಫ್ಯಾಮಿಲಿ ನಾನು ಇನ್ವೈಟ್ ಮಾಡಿದ್ದೀನಿ. ಸೊ ಅವ್ರು ಯಾರು ನಾನ್ ವೆಜ್ ತಿನ್ನಲ್ಲ, ಎಗ್ ಕೂಡ ಇರಲ್ಲ. ಸೊ ಅದಕ್ಕೆ ನಾನು ಎಗ್ಲೆಸ್ ಹಾಗೆ ವಿತ್ ಎಗ್ 2 ಟೈಪ್ ತಿರಾಮಿಸುನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಿದ್ರೆ. ಸೊ ಫಸ್ಟಿಗೆ ನಾನು 2 ಎಗ್ನ ತೊಗೊತಾ ಇದ್ದೀನಿ. ಅದರದ್ದು ಜಸ್ಟ್ ಎಲ್ಲೋ ಪಾರ್ಟ್ ಅಷ್ಟೇ ಬೇಕು. ಸೊ ಇದನ್ನು ಇವಾಗ ವೈಟ್ ಪಾರ್ಟಿಂದ ಸಪ್ರೇಟ್ ಮಾಡಬೇಕು. ಸೊ ನಾನು ಜಸ್ಟ್ ಸ್ಪೂನಲ್ಲಿ ಯೂಶ್ವಲಿ ಮಾಡ್ತೀನಿ. ನೀವು ಹೇಗೆ ಇದನ್ನು ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಸೊ ಅದನ್ನು ಇವಾಗ ಈ ಬೌಲಲ್ಲಿ ಹಾಕೊತಾ ಇದ್ದೀನಿ. ಸ್ವಲ್ಪ ವೈಟ್ ಪಾರ್ಟ್ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಪ್ರೊಸೆಸ್ಸಲ್ಲಿ ತೆಗಿಯೋಕ್ಕಂತೂ ಆಗ್ತಾ ಇಲ್ಲ. ಇದಕ್ಕೆ ಇವಾಗ ನಾನು ಶುಗರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅಲ್ಲಿ ತನಕ ಈ ಕಾಫಿ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ನೀರನ್ನ ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಕಾಫಿ ಪೌಡ್ರನ್ನ ಹಾಕೊತಾ ಇದ್ದೀನಿ. ಸೊ ಇದಕ್ಕೆ ಕಾಫಿ ಪೌಡ್ರನ್ನ ಹಾಕೊತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಸೊ ಇದನ್ನು ಇವಾಗ ಸೈಡಲ್ಲಿ ಇಡೋಣ. ಸೊ ಇಲ್ಲಿ ನಾನು ನೀರನ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಆ ಬಾಯ್ಲಿಂಗ್ ನೀರಲ್ಲೇ ಈ ಎಗ್ನ ಎಲ್ಲೋ ಪಾರ್ಟ್ನ ಹಾಕಿಬಿಟ್ಟು ಅದಕ್ಕೆ ಒಂದು 4 ಟೀ ಸ್ಪೂನ್ ಅಷ್ಟು ಶುಗರ್ನ ಹಾಕ್ತಾಯಿದ್ದೀನಿ. ಸೊ ಇವಾಗ ನಾನು ಇದನ್ನು ವಿಸ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಇದನ್ನು ಹೊರಗಡೆ ತೊಗೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಟೈಮ್ ಹಾಗೆ ಇರಲಿ, ಒಂದು 10 ಮಿನಿಟ್ಸ್ ಕೂಲ್ ಆಗೋಕ್ಕೆ ಹಾಗೆ ಸೈಡಲ್ಲಿ ಇರ್ತೀವಿ. ಸೊ ಇವಾಗ ನಾನು ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಐಟಮ್ಸ್ ಸೂಪರ್ ಮಾರ್ಕೆಟಲ್ಲಿ ಈಸಿಲಿ ಅವೈಲೇಬಲ್ ಇದೆ. ಇದಕ್ಕೆ ಕೂಡ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊತೀನಿ. ಸೊ ಇದನ್ನು ಇವಾಗ ವಿಪ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಕರೆಕ್ಟ್ ಬಂದಿದೆ. ನಾವೊಂದು 2 ಮಿನಿಟ್ಸ್ ಮಾಡಿದರೆ ಸಾಕು. ಸೊ ಈ ಕನ್ಸಿಸ್ಟೆನ್ಸಿ ಬರೋ ತನಕ ವಿಪ್ ಮಾಡ್ತಾನೆ ಇರಬೇಕು, ವಿಪ್ ಮಾಡ್ತಾನೆ ಇರಬೇಕು. ಸೊ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ. ಸೊ ಈ ಥರ ಬಂದರೆ ನಿಮ್ಮ ಕ್ರೀಮ್ ರೆಡಿ ಆಗಿದೆ ಅಂತ ಅರ್ಥ. ಸೊ ಈ ಮಿಕ್ಸ್ಚರ್ ಕೂಡ ಇವಾಗ ನಾರ್ಮಲ್ ಟೆಂಪ್ರೇಚರಿಗೆ ಬಂದಿದೆ. ಸೊ ನಾನಿಲ್ಲಿ 250 ಗ್ರಾಮ್ ಮಾಸ್ಕರ್ಪೋನ್ ಚೀಸ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 1/2 ಟೀ ಸ್ಪೂನ್ ಅಷ್ಟು ವೆನಿಲಾ ಎಕ್ಸ್ಟ್ರಾಕ್ಟ್ನ ಹಾಕೊತಾ ಇದ್ದೀನಿ, ಜಸ್ಟ್ ಫ್ಲೇವರ್ಗೆ. ಸೊ ಇವಾಗ ಇದನ್ನು ಮತ್ತೆ ವಿಸ್ಕ್ ಮಾಡೋಣ. ಸೊ ಇವಾಗ ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಈ ಮಿಕ್ಸರ್ಗೆ ಈ ವಿಪ್ಡ್ ಕ್ರೀಮ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಫಸ್ಟ್ ಬೇಸಲ್ಲಿ ಒಂದು ಸ್ವಲ್ಪ ಕ್ರೀಮ್ನ ಹಚ್ಕೊತಾ ಇದ್ದೀನಿ. ಸೊ ಇವಾಗ ಈ ಬಿಸ್ಕೆಟ್ಸ್ನ ಟಿಪ್ ಮಾಡಿಬಿಟ್ಟು ಈ ಥರ ಇಟ್ಕೋಬೇಕು ನೀಟಾಗಿ. ಇವಾಗ
ಇವಾಗ ಮತ್ತೆ ಕ್ರೀಮ್ನ ಹಾಕೋಣ. ಚೆನ್ನಾಗಿ ಈ ಥರ ಫುಲ್ ಸ್ಪ್ರೆಡ್ ಮಾಡಬೇಕು. ಸೊ ಇವಾಗ ಇನ್ನೊಂದು ಲೇಯರ್ನ ಸೆಟ್ ಮಾಡೋಣ. ಇವಾಗ ಪುನಃ ನಾನು ಈ ಕ್ರೀಮ್ನ ಹಾಕೊತಾ ಇದ್ದೀನಿ. ಸೊ ಈ ಸ್ಟೆಪ್ಪಲ್ಲಿ ಬೇಕಂದರೆ ಚಾಕ್ಲೇಟ್ ಸಾಸ್ನ ಕೂಡ ಹಾಕೋಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಮರ್ತೋಗ್ಬಿಟ್ಟೆ ಇವಾಗ. ಬಟ್ ಇಟ್ಸ್ ಓಕೆ. ಸೊ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಅಷ್ಟೇ, ಟಡ್ಯಾನ್ ಟಡ್ಯಾನ್. ಸೊ ಇವಾಗ ಮುಗಿದಿದೆ ತಿರಾಮಿಸು. ಒಂದು 4 to 5 hours ಇದನ್ನು ಇವಾಗ ಫ್ರೀಸ್ ಮಾಡೋಣ. ಐ ಮೀನ್ ನಾರ್ಮಲ್ ಚಿಲ್ ಮಾಡೋಕ್ಕೆ ಇಟ್ಟರೆ ತಿರಾಮಿಸು ರೆಡಿ ಆಗುತ್ತೆ. ಸೊ ಇವಾಗ ನಾನು ಎಗ್ಲೆಸ್ ತಿರಾಮಿಸುನ ಮಾಡ್ಕೊತಾ ಇದ್ದೀನಿ. ಸೊ ಸೇಮ್ ಇಂಗ್ರೀಡಿಯೆಂಟ್ಸ್, ಈ ಥರ ವಿಪ್ಪಿಂಗ್ ಕ್ರೀಮ್ ಹಾಗೆ ಮಸ್ಕಟ್ಬೋನ್ ಚೀಸ್. ಒಂದೇ ಡಿಫ್ರೆನ್ಸ್ ಅಂದರೆ ಇದರಲ್ಲಿ ಎಗ್ ಇರಲ್ಲ. ಸೊ ಫಸ್ಟಿಗೆ ನೋಡೋಣ ಇವಾಗ. ಸೊ ಫಸ್ಟಿಗೆ ನಾನು ಸೇಮ್ ವಿಪ್ಪಿಂಗ್ ಕ್ರೀಮ್ನ ಹಾಕೊತಾ ಇದ್ದೀನಿ ಬೌಲಲ್ಲಿ. ಅದಕ್ಕೆ ನಾನು ಸ್ವಲ್ಪ ಶುಗರ್ನ ಇವಾಗಲೇ ಹಾಕೊತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು, ನಾನು ಟೀ ಸ್ಪೂನಷ್ಟು ಶುಗರ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಸೊ ಇವಾಗ ಕ್ರೀಮ್ ರೆಡಿ ಆಗಿದೆ. ನಾನು ಇದಕ್ಕೆ ಮಾಸ್ಕರ್ಪೋನ್ನ ಹಾಕ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಬಿಟ್ ಮಾಡ್ಕೊತೀನಿ. ಸೊ ಹಾಗೆ ಇದಕ್ಕೆ ಸ್ವಲ್ಪ ವೆನಿಲಾ ಎಕ್ಸ್ಟ್ರಾಕ್ಟ್ನ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇದು ಫ್ಲೇವರ್ನ ಎನ್ಹಾನ್ಸ್ ಮಾಡುತ್ತೆ ಆ್ಯಕ್ಚುಲಿ. ಸೊ ಇವಾಗ ಇದು ರೆಡಿ ಇದೆ. ಸೊ ಇವಾಗ ಇದಕ್ಕೆ ಕೂಡ ಸೇಮ್ ಸ್ಟೆಪ್ಸ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಎಗ್ಲೆಸ್ ತಿರಾಮಿಸು ಕೂಡ ಇವಾಗ ರೆಡಿ ಆಗಿದೆ. ಇದನ್ನು ಕೂಡ ಒಂದು 4 to 5 hours ಫ್ರಿಜ್ಜಲ್ಲಿ ಇಡೋಣ. ಮತ್ತು ಇನ್ನೊಂದು ಏನು ವಿಷಯ ಅಂದರೆ, ಇದಕ್ಕೆ ಇವಾಗಲೇ ಕೋಕೋ ಪೌಡ್ರನ್ನ ಹಾಕಬಾರ್ದು. ಸರ್ವ್ ಮಾಡುವಾಗಲೇ ಕೋಕೋ ಪೌಡರ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆಯೇ ಡೆಸರ್ಟ್ ಇವಾಗ ಮುಗಿದಿದೆ. ಸೊ ನಮ್ಮ ಕುಕ್ಕಿಂಗ್ನ ಆಲ್ಮೋಸ್ಟ್ ಈವ್ನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಹಲೋ, ಇವಾಗ ಟೈಮ್ ಬಂದುಬಿಟ್ಟು 3:30 ಆಗಿದೆ. ಸೊ ನಾವು ಇವಾಗ ವೆಜ್ ಬಿರಿಯಾನಿ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ವರುಣ್ ನನಗೆ ವೆಜಿಟೇಬಲ್ಸ್ ಕಟ್ ಮಾಡಿಕೊಡ್ತಾ ಇದ್ದಾನೆ. ಸೊ ಬನ್ನಿ ಹಾಗೆ ನೋಡೋಣ ಹೇಗಿರುತ್ತೆ ವೆಜ್ ಬಿರಿಯಾನಿ ಅಂತ. ಸೊ ಇಲ್ಲಿ ನಾನು ಗ್ರೀನ್ ಪೀಸ್ ತೊಗೊಂಡಿದ್ದೀನಿ, ಬೀನ್ಸ್ ಇದೆ, ಪೊಟ್ಯಾಟೊ, ಬ್ರೊಕೊಲಿ ಹಾಗೆ ಕಾಲಿಫ್ಲವರ್ ಸಿಕ್ಕಿರಲಿಲ್ಲ, ಸೊ ಸಣ್ಣದಿತ್ತು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಹಾಗೆ ಪನ್ನೀರ್, ಆನಿಯನ್ ಆಲ್ರೆಡಿ ಕಟ್ ಮಾಡಿಟ್ಟಿದ್ದೀವಿ, ಮತ್ತು ಗ್ರೀನ್ ಚಿಲ್ಲೀಸ್. ಸೊ ಇದನ್ನೆಲ್ಲ ಇವಾಗ ಕಟ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಡಬೇಕು. ಸೊ ಇವಾಗ ಆನಿಯನ್ನ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ವೆಜಿಟೇಬಲ್ಸ್ ಎಲ್ಲ ಆಲ್ಮೋಸ್ಟ್ ಕಟ್ ಮಾಡಿ ಆಗಿದೆ. ಸೊ ಇದಕ್ಕೆ ತುಂಬ ಆಯಿಲ್ ಬೇಕು ಡೀಪ್ ಫ್ರೈ ಮಾಡೋಕ್ಕೆ. ಸೊ ಈ ಆನಿಯನ್ಸ್ನೆಲ್ಲ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸೊ ಫಸ್ಟಿಗೆ ನಾನು ಮೊಸರು ತೊಗೊಂಡಿದ್ದೀನಿ, ಒಂದು 250 grams. ಅದಕ್ಕೆ ಅರಿಶಿಣ ಪುಡಿ, ಮೆಣಸಿನ ಪುಡಿ, ಕೊತ್ತಂಬರಿ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್, ಹಾಗೆ ಶಾಹಿ ಬಿರಿಯಾನಿ ಮಸಾಲ ಪೌಡರ್. ಸೊ ಹಾಗೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನ ಕೂಡ ಹಾಕೊತಾ ಇದ್ದೀನಿ. ಸೊ ಇದಕ್ಕೆ ಇವಾಗ ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನೆಲ್ಲ ಹಾಕಿ ಚೆನ್ನಾಗಿ ಮ್ಯಾರಿನೇಷನ್ ಮಾಡಬೇಕು. ಸೊ ಉಪ್ಪನ್ನ ಮಿಕ್ಸ್ ಮಾಡಿದ್ರೆ ಉಪ್ಪನ್ನ ಕೂಡ ಹಾಕ್ಕೊಬೇಕು. ಸೊ ಉಪ್ಪು ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪು ಹಾಕೋಬೇಕು, ಎಷ್ಟು ಸ್ಪೈಸಿ ಬೇಕೋ ಅಷ್ಟು ಮಿರ್ಚಿ ಪೌಡರ್ನ ಹಾಕೋಬೋದು. ನಾನಿಲ್ಲಿ ಜಾಸ್ತಿ ಸ್ಪೈಸಿ ಮಾಡ್ತಾ ಇಲ್ಲ. ಸೊ ಇದಕ್ಕೆ ನಾನಿವಾಗ ಈ ವೆಜಿಟೇಬಲ್ಸ್ನ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸೈಡಲ್ಲಿ ಇಟ್ಬಿಡಿ.
ಇವಾಗ ನಾನು ರೈಸ್ಗೆ ಇಡ್ತಾ ಇದ್ದೀನಿ. ಇದರಲ್ಲೇ ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿದ್ರೆ, ಒಂದು ಸಣ್ಣ ಚಕ್ಕೆ, 4 ಲವಂಗ, ಹಾಗೆ ಒಂದು ಏಲಕ್ಕಿ, ಫ್ರೈಡ್ ಪೊಟ್ಯಾಟೋಸ್ನ ಹಾಕೊಳ್ತಾ ಇದ್ದೀನಿ. ಸೊ ಈ ಥರ ಫ್ರೈ ಮಾಡಿ ಹಾಕಿದರೆ ಬಿರಿಯಾನಿ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಇವಾಗ ಸ್ವಲ್ಪ ಕ್ಯಾಶ್ಯೂಸ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ರೈಸ್ನ ಒಂದು 70% ಅಷ್ಟು ಕುಕ್ ಮಾಡ್ಕೋಬೇಕು. ಸೊ ಇವಾಗ ನಾನು ಗ್ರೇವಿ ಮಾಡೋಕ್ಕೆ ರೆಡಿ ಮಾಡ್ತೀನಿ. ಸೊ ಹಾಗೆ ಇಲ್ಲಿ ಮಿಸ್ಟರ್ ವರುಣ್ ಅವರು ಪೀನಟ್ ಚಾಟ್ಗೆ ಕ್ಯಾರೆಟ್ನ ಗ್ರೇಟ್ ಮಾಡ್ತಾ ಇದ್ದಾರೆ. ಜರ್ಮನಿಲಂತೂ ವೆದರ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಟೆಂಪ್ರೇಚರ್ ಫುಲ್ ಸೆಕೆ ಆಗ್ತದೆ. ಸೊ ಇವಾಗ ಈ ಪ್ಯಾನಿಗೆ ಒಂಚೂರು ಆಯಿಲ್ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋದನ್ನು ಅದರಲ್ಲಿ ಹಾಕಿ ಸ್ವಲ್ಪ ಫ್ರೈ ಎಲ್ಲ ಮಾಡೋಣ. ಸೊ ಇದಕ್ಕೆ ಇವಾಗ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಿಯನ್ಸ್ನ ಹಾಕಿ ಒಂದು 10 to 15 ಮಿನಿಟ್ಸ್ ಕುಕ್ ಮಾಡೋಕ್ಕೆ ಬಿಡೋಣ. ಬಿರಿಯಾನಿ ರೆಡಿ ಇದೆ. ಹಾಗೆ ಇಲ್ಲಿ ಚಾಟ್ಗೆ ಕೂಡ ರೆಡಿ ಆಗಿದೆ ಆಲ್ರೆಡಿ. ಸೊ ವಿ ಆರ್ ವೇಟಿಂಗ್ ಫಾರ್ ದ ಗೆಸ್ಟ್. ಸೊ ಇವಾಗ ನಾನು ಪೀನಟ್ ಚಾಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದೇನಿಲ್ಲ, ತುಂಬ ಸಿಂಪಲ್ ಆ್ಯಕ್ಚುಲಿ. ಸೊ ಪೀನಟ್ಸ್ನ ಎಲ್ಲ ಮಸಾಲಾಸ್ ಹಾಕಿಬಿಟ್ಟು ಚೆನ್ನಾಗಿ ಕೋಟ್ ಮಾಡ್ಕೋಬೇಕು. ಬನ್ನಿ ಬನ್ನಿ, ಹೆಲೋ ಹೆಲೋ. ಏನದು ಏನಕ್ಕದಲ್ಲ? ಥ್ಯಾಂಕ್ ಯು. ಏನಿಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಮಸಾಲಾಗೆ ಇವಾಗ ಪೀನಟ್ಸ್ನ ಹಾಕ್ಕೊಂಡು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್, ಆನಿಯನ್, ಟೊಮ್ಯಾಟೋಸ್, ಹಾಗೆ ಕೊರಿಯಂಡರ್ ಲೀವ್ಸ್ ಮತ್ತು ಲಾಸ್ಟಲ್ಲಿ ಲೈಮ್ ಹಾಕಿಬಿಟ್ರೆ ಚಾಟ್ ರೆಡಿ. ಮತ್ತು ಇದೊಂದು ಈಸಿ ಈವ್ನಿಂಗ್ ಸ್ನ್ಯಾಕ್ಸ್ ಆಯಿತಾ, ಆ್ಯಂಡ್ ಹೆಲ್ದಿ ಕೂಡ. ಮತ್ತು ನನಗೆ ಈ ಥರ ಯಾರನ್ನಾದರೂ ಮನೆಗೆ ಇನ್ವೈಟ್ ಮಾಡೋದು, ಹಾಗೆ ಅವರಿಗೆ ಸ್ಪೆಷಲಾಗಿ ಏನಾದರೂ ಮಾಡ್ಕೊಡೋದಂದರೆ ತುಂಬ ಖುಷಿ ಆಗುತ್ತೆ. ಮತ್ತು ನಾವು ಬೇರೆ ದೇಶದಲ್ಲಿದ್ದಾಗಲಂತೂ ಇಲ್ಲಿ ಹೊರಗಡೆ ಹೋದರೆ ಯಾರೂ ಮಾತಾಡೋಕ್ಕೆ ಸಿಕ್ಕಿರಲ್ಲ. ಅಂಥದ್ರಲ್ಲಿ ನಮ್ಮದೇ ಜನ ನಮ್ಮ ಭಾಷೆ ಮಾತಾಡೋರು ಸಿಕ್ಕಿದ್ರಂತೂ ತುಂಬ ಖುಷಿ ಆಗುತ್ತೆ. ಹೀಗೆ ಟೈಮ್ ಸಿಕ್ಕಿದಾಗಲೆಲ್ಲ ನಾವು ಅವ್ರ ಮನೆಗೆ ಹೋಗೋದು, ಹಾಗೆ ಅವ್ರು ನಮ್ಮ ಮನೆಗೆ ಬರೋದು. ಸೊ ಸ್ಮಾಲ್ ಡಿನ್ನರ್ ಪಾರ್ಟಿ ಇದೆಲ್ಲ ಮಾಡಿದರೆ ತುಂಬ ಖುಷಿ ಆಗುತ್ತೆ. ಮತ್ತು ನಾನಂತೂ ಇದೇ ಫಸ್ಟ್ ಟೈಮ್ ಇಷ್ಟು ಜನರಿಗೆ ಅಡುಗೆ ಮಾಡ್ತಿರೋದು. ಸೊ ಯಾವುದೇ ಪ್ರಾಪರ್ ಮೆಷರ್ಮೆಂಟ್ಸ್ ಎಲ್ಲ ಇಲ್ಲದೆ ಅಂದಾಜಲ್ಲಿ ಮಾಡಿದ್ದೀನಿ. ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ. ಹಾಯ್ ಧೃತಿ, ಹೆಲೋ. ಬನ್ನಿ ಬನ್ನಿ. ಹಾಗೆ ಸೆಕೆಂಡ್ ಫ್ಯಾಮಿಲಿ ಕೂಡ ಬಂದರು. ನಾವಂತೂ ಕೂತ್ಕೊಂಡು ತುಂಬ ಹೊತ್ತು ಸಿಕ್ಕಾಪಟ್ಟೆ ಹರಟೆ ಹೊಡೆದ್ವಿ. ಸೊ ಇದಾದಮೇಲೆ ಬಿಸಿ ಬಿಸಿ ವೆಜ್ ದಮ್ ಬಿರಿಯಾನಿನ ಸರ್ವ್ ಮಾಡಿದ್ವಿ. ಎಲ್ರಿಗೂ ಇದರ ಟೇಸ್ಟ್ ಅಂತೂ ತುಂಬಾ ಇಷ್ಟ ಆಯಿತು. ಸೊ ಅದು ನನಗೆ ಇನ್ನೂ ಖುಷಿ ಆಯಿತು. ಸೊ ಎಲ್ಲರೂ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ. ಬಿರಿಯಾನಿ ಮಾತ್ರ ಸಖತ್ ಟೇಸ್ಟಿಯಾಗಿತ್ತು. ನೀವು ಬೇಕಾದರೆ ಒಮ್ಮೆ ಮನೇಲಿ ಟ್ರೈ ಮಾಡ್ಬೋದು. ಈ ಬಿರಿಯಾನಿ ತುಂಬ ಸಿಂಪಲ್ ಆ್ಯಕ್ಚುಲಿ. ಸೊ ಬಿರಿಯಾನಿ ಆದಮೇಲೆ ನೆಕ್ಸ್ಟ್ ತಿರಾಮಿಸು ಅಂತೂ ನಮಗೋಸ್ಕರ ಫ್ರಿಜ್ಜಲ್ಲಿ ವೇಟ್ ಮಾಡ್ತಾ ಇತ್ತು. ಸೊ ತಿರಾಮಿಸು ಮಾತ್ರ ವಾವ್, ಸಖತ್ ಟೇಸ್ಟಿಯಾಗಿತ್ತು. ಎಲ್ಲರೂ ಅದನ್ನೇ ಹೇಳಿದರು. ತುಂಬ ಕ್ರೀಮಿಯಾಗಿ
ಪ್ರಾಪರ್ ಸ್ವೀಟೆಲ್ಲ ಆಗಿ ಸಖತ್ತಾಗಿತ್ತು. ಇದನ್ನು ನಾನು ಮಾಡ್ತಿದ್ದೀನಿ ಅಂತ ಹೇಳ್ತಾ ಇಲ್ಲ, ಬಟ್ ನೀವು ಇದನ್ನು ಈಸಿಲಿ ಆಗಿ ಮನೆಯಲ್ಲೇ ಮಾಡ್ಕೋಬೋದು. ನಾವು ಇಷ್ಟು ದಿನ ಹೊರಗಡೆನೇ ತಿಂತಾ ಇದ್ವಿ ತಿರಾಮಿಸು, ಬಟ್ ಇವಾಗ ಈ ರೆಸಿಪಿ ಗೊತ್ತಾದ ಮೇಲಂತೂ ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಸೊ ತಿರಾಮಿಸು ಎಲ್ಲ ತಿಂದು ಹಾಗೆ ಸ್ವಲ್ಪ ಹೊತ್ತು ಮಾತನಾಡಿ ನಮ್ಮ ಗೆಸ್ಟ್ ಎಲ್ಲ ಹೊರಟರು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್, ಹಾಗೆ ನಮ್ಮ ಇವತ್ತಿನ ದಿನ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ಬಾಯ್. ಥ್ಯಾಂಕ್ ಯು ಬಂದಿದ್ದಕ್ಕೆ.